ಇವತ್ತು ಎಕ್ಸಾಮ್ ನಡೀತಾ ಇದೆ. ಲಾಸ್ಟ್ ಟೈಮು ಎಕ್ಸಾಮು ಆ ಥರ ಆದಾಗ ಎಷ್ಟು ಬೇಜಾರಾಯಿತು, ಮತ್ತು ಇವತ್ತು ಹೆಂಗೆ ಪ್ರಿಪೇರ್ ಆಗಿಬಿಟ್ಟು ಬಂದಿದ್ದೀರಾ? ಸೊ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ವಿ. ಸೊ ಫಿಸಿಕಲ್ ಆದಮೇಲೆ ಗೊತ್ತಿತ್ತಲ್ವ ಎಕ್ಸಾಮ್ಸ್ ಆಲ್ಮೋಸ್ಟ್ ಮಾಡ್ತಾರೆ ಅಂತ ಚೆನ್ನಾಗಿ ಪ್ರಿಪೇರ್ ಆಗಿದ್ವಿ. ಬಟ್ ರಿಸಲ್ಟ್ ಬಂದಮೇಲೆ ಈ ಥರ ಅಂದಮೇಲೆ ಅಪ್ಸೆಟ್ ಆಯಿತು. ಸ್ವಲ್ಪ ದಿನ ಅದೇ ಟೆನ್ಷನಲ್ಲಿದ್ವಿ. ಮತ್ತು ಇದು ಕೊಡ್ತಲ್ವ ಡಿಕ್ಲೇರ್ ಮಾಡ್ತೀವಿ ಎಕ್ಸಾಮ್ ಮಾಡ್ತೀವಿ ಅಂತ ಖುಷಿ ಅನ್ನಿಸ್ತು, ಮಾಡಿದ್ವಿ. ಇದು ಡಿಸೆಂಬರ್ 23 ಅಂತ ಹೇಳಿದರು, ಮತ್ತು ಪೋಸ್ಟ್ಪೋನ್ ಮಾಡಿದ್ರು January 23ಗೆ. ಸೊ ಪ್ರಿಪೇರ್ ಆಗಿದ್ದೀವಿ, ಒಳ್ಳೆ ರಿಸಲ್ಟ್ ಬಂದರೆ ಖುಷಿ. ಥ್ಯಾಂಕ್ ಯು. ನೀವು ಎಷ್ಟು ವರ್ಷದಿಂದ ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದೀರಿ? PSI ಎಕ್ಸಾಮಿಗೆ ಅಂದರೆ ಕರೋನಾ ಪ್ಯಾಂಡಮಿಕಲ್ಲಿ ಜಾಬ್ಲೆಸ್ ಆದ್ವಲ್ವಾ, ಸೊ ಅವಾಗಿಂದ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಓಕೆ, ಏನು ಹೇಳ್ತೀರಾ ಮೇಡಮ್ ಅಧಿಕಾರಿಗಳಿಗೆ? ಯಾಕಂದರೆ ಕಳೆದ ಬಾರಿ ಹಂಗಾಯಿತು, ಇವತ್ತಿನ ಎಕ್ಸಾಮ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಕೆಲವೊಂದು ಜಾಬ್ಗಳಿಗೆ ನಿಜವಾಗ್ಲೂ ಯಾರು ಯೋಗ್ಯರಿದ್ದಾರೆ, ಹೂ ಡಿಸರ್ವ್ ಟು ಗೆಟ್ ದ ಸಚ್ ಎ ಗುಡ್ ಜಾಬ್ನು, ಲೆಟ್ ದೆಮ್ ಗೆಟ್. ದಟ್ ಈಸ್ ಮೈ ವಿಶ್. ನಿಮ್ಮ ಹೆಸರು ಮ್ಯಾಮ್? ಸುನಂದ ಮೇಡೆಗಾರ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲಿಂದ ಬಂದಿರೋದು? ಬಿಜಾಪುರ. ಎಕ್ಸಾಮ್ ಬರಲಿಕ್ಕೆ ಬಂದಿರೋದು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮಾಡ್ತಾ ಇದ್ರಿ PSIಗೆ, ಇವತ್ತು ಮತ್ತೆ ಎಕ್ಸಾಮ್ ಆಗ್ತದೆ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಆದರೆ ಫಸ್ಟ್ ಎಕ್ಸಾಮ್ ಬರೆದಿರೋ ಥರ ನನಗೆ ಇದರಲ್ಲಿ ನಂಬಿಕೆ ಇಲ್ಲ. ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ. ಇವಾಗ ಆಗೋಕ್ಕಾಗಿಲ್ಲ. ಅಂದರೆ 2-3 ವರ್ಷ ಹೋಯ್ತಲ್ಲ, ಇಡ್ತಾರೋ ಇಲ್ಲೋ, ಆಗುತ್ತೋ ಇಲ್ಲ ಅನ್ನೋ ಟೆನ್ಷನ್ ಇತ್ತು. ಮತ್ತು ಮನೇಲಿ ಅಷ್ಟು ವರ್ಷದಿಂದನೂ ಓದೋಕ್ಕೆ ಕಂಟಿನ್ಯೂ ಆಗಿ ಬಿಡಲ್ಲ ಔಟ್ಸೈಡು. 1 ವರ್ಷ 2 ವರ್ಷ ಟೈಮ್ ಕೊಟ್ಟಿರ್ತಾರೆ, ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಹೆಣ್ಮಕ್ಳಿಗೆ ಹಂಗೆ ಅಪರ್ಚುನಿಟಿ ಇರೋಲ್ಲ, ಕಂಟಿನ್ಯೂಸ್ ಆಗಿ ಓದ್ಕೊಂಡಿರೋಕ್ಕಾಗಲ್ಲ. ಆದರೆ ನೋಡ್ತೀವಿ, ಆದಷ್ಟು ಪ್ರಿಪೇರ್ ಆಗಿದ್ದೀನಿ, ಚೆನ್ನಾಗಾಗಲಿ ಅಂತ ಅಂದ್ಕೊಂಡಿದ್ದೀನಿ. ಕ್ವಶನ್ ಪೇಪರ್ ಹೆಂಗೆ ಬರುತ್ತೋ, ಈ ಸಲ ಏನಾಗುತ್ತೋ ಅನ್ನೋ ಟೆನ್ಷನ್ ಇದೆ. ಚೆನ್ನಾಗಾದರೆ ಸಾಕು. ಇವತ್ತು ಎಕ್ಸಾಮ್ ಇದೆ, PSI ಎಕ್ಸಾಮು. ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ? ಯಾಕಂತ ಹೇಳಿದ್ರೆ 2021ನಲ್ಲಿ ಎಕ್ಸಾಮ್ ಬರೆದ್ರೂ ಕೂಡ ರಿಸಲ್ಟ್ ಬೇರೆ ಥರನೇ ಇತ್ತು. ಆಗ ಹೇಗೆ ಪ್ರಿಪೇರ್ ಆಗಿದ್ರಿ, ಈಗ ಹೆಂಗೆ ಪ್ರಿಪೇರ್ ಆಗಿ? ಈಗ ಸಡನ್ನಾಗಿ ಸರ್ಕಾರ ಏನು ಮಾಡ್ತು, 545 ಕರಪ್ಷನ್ ಆದ್ರಿಂದ 1 ತಿಂಗಳು ಸಡನ್ನಾಗಿ ಡೇಟ್ ಕೊಡ್ತಾ. ಹಾಗಾಗಿ ಯಾರು ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿದ್ದಾರೆ. ಬಟ್ ನಾನು ಇವಾಗ ಇಂಜಿನಿಯರ್ ಇರೋದು, ಆ್ಯಕ್ಚುಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ಸಡನ್ನಾಗಿ ಡೇಟ್ ಕೊಟ್ಟಿರೋದ್ರಿಂದ ಸ್ವಲ್ಪ ಪ್ರಿಪ್ರೇಷನ್ನು ಅಷ್ಟಕ್ಕಷ್ಟೇ ಆಗಿದೆ. ಬಟ್ ನಮಗೆ ಬರ್ತಾ ಇರೋ ಮುಖ್ಯ ಏನಂದರೆ ಇಲ್ಲಿ ಸರಿಯಾಗಿ ಎಕ್ಸಾಮ್ ನಡೆಸಿಕೊಟ್ರೆ ಸಾಕಾಗಿದೆ ಅನ್ನೋ ಪರಿಸ್ಥಿತಿ. ಯಾಕಂದರೆ ಇವಾಗ ನಮಗೆ 30 ಏಜ್ ಕ್ರಾಸ್ ಆಗಿದೆ. ನಾವು 7 ವರ್ಷದಿಂದ ಪ್ರಿಪ್ರೇಷನ್ ಮಾಡಿದ್ದೆವು PSI ಧಾರವಾಡಲ್ಲಿ ಇದ್ಬಿಟ್ಟು. ಸೊ ಈಗ ಸರ್ಕಾರ ಒಂದು ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿದೆ. ನಮಗೆ ಬೇಕಾಗಿರೋದು ಸರಿಯಾಗಿ ಎಕ್ಸಾಮ್ ಮಾಡಿಕೊಟ್ರೆ ಸಾಕಾಗಷ್ಟೆ. ನೀವು ಎಲ್ಲಿಂದ ಬಂದಿರೋದು ಸರ್? 2021 ಎಕ್ಸಾಮ್ ಆ ಥರ ಆದಾಗ ಎಷ್ಟು ಬೇಜಾರಾಗಿತ್ತು? ಬೇಜಾರಾಗಿ ಇವಾಗ ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇರೋದು. ಯಾಕಂದರೆ 2019ರಿಂದ ಪ್ರಿಪ್ರೇಷನ್ ಮಾಡಿದ್ದು ನಾವು 190, 200, 300 CBI ಎಕ್ಸಾಮು, RSI ಎಕ್ಸಾಮು ತುಂಬ ಪ್ರಿಪ್ರೇಷನ್ ಮಾಡಿ ಸಾಕಾಗಿ ಬಿಟ್ಬಿಟ್ಟು ಕೊನೆಗೆ ಪ್ರೈವೇಟ್ ಕಂಪ್ನಿ ಜಾಯಿನ್ ಆಗಿರೋದು. ಓಕೆ, ಸೊ ಇವತ್ತು ನಡೀತಿರುವಂತಹ ಎಕ್ಸಾಮು ನಾವು ಬಿಜಾಪುರದಿಂದ ಬಂದಿರೋದು. ಬಟ್ ಇವಾಗ ನಾನು ಬೆಂಗಳೂರಲ್ಲೇ ಇರೋದು. ಸೊ ಏನಾಗಿದೆ ಅಂದರೆ ಸಮಸ್ಯೆ, ಇನ್ನೂ ಒಂದು ಎಕ್ಸಾಮ್ ಇದೆ, 402 ಒಂದಿದೆ. ಸೊ ಈಗ ಚೆನ್ನಾಗಿ ನಡೆಸಿಕೊಟ್ರೆ ಸಾಕು. ಯಾಕಂದರೆ ತುಂಬ ನಾವೆಲ್ಲ 78, 79, 89 ಮಾಡಿರೋದು ನಾನು. ಸೊ ತುಂಬ ಸ್ಟ್ರಗಲ್ ಮಾಡಿದೆವು. ಬಟ್ ಏನು ಹೋಪ್ ಅಂದರೆ ಯಾವುದಕ್ಕೆ ಭ್ರಷ್ಟಾಚಾರ ಅಲ್ಲಾಗಿ ಚೆನ್ನಾಗಿ ಎಕ್ಸಾಮ್ ಮಾಡಿ ನಡೆಸಿಕೊಟ್ರೆ ಸಾಕು. ನಾನು 12 ಎಕ್ಸಾಮ್ ಬರ್ತಿರೋದು. 12 ಮೀನ್ಸ್ RSI, ಆಮೇಲೆ CBI, ಆಮೇಲೆ 200, 300, 190 ಹೀಗೆ ತುಂಬ ಎಕ್ಸಾಮ್ ಬರೆದ್ಬಿಟ್ಟು ಅದರಲ್ಲಿ ನಾವೆಲ್ಲ ಒಳ್ಳೆ ಎಫರ್ಟ್ ಹಾಕಿದ್ರು ನಮಗೆ ಅದರಲ್ಲಿ ರಿಸಲ್ಟ್ ಇಲ್ಲ. ಹಿನ್ನೆಲೆ ಆಲ್ರೆಡಿ ಗೊತ್ತಿರೋ ಹಿನ್ನೆಲೆ ಈಗ ಚೆನ್ನಾಗಿ ನಡೆಸಿಕೊಟ್ರೆ ಸಾಕು ನಮಗೆ ಎಕ್ಸಾಮ್.